ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಡೇವಿಡ್ ವಾರ್ನರ್ ಅವರಿಗೆ ಯಾಕೋ ಸ್ವಲ್ಪ ಇತ್ತೀಚಿನ ವರ್ಷಗಳಲ್ಲಿ ಸಮಯ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಒಂದಾದ ಮೇಲೆ ಒಂದು ಕಷ್ಟಗಳು. ಇದೀಗ ಮತ್ತೊಂದು ಸಂಕಷ್ಟದಲ್ಲಿ ಡೇವಿಡ್ ವಾರ್ನರ್ ಅವರಿದ್ದಾರೆ. ನಿನ್ನೆ ಅಂದರೆ ಅವರಿರುವಂಥದ್ದು ಆಸ್ಟ್ರೇಲಿಯಾದ ಸಿಡ್ನಿ ಭಾಗದ ಮರುಭೂಮಿಯಲ್ಲಿ ಕುಡಿದು ವಾಹನವನ್ನು ಚಲಾಯಿಸ್ತಾ ಇರ್ತಾರೆ. ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇರ್ತಾರೆ ಡೇವಿಡ್ ವಾರ್ನರ್. ಅಲ್ಲೊಂದು ಕಡೆ ಪೊಲೀಸರು ತಪಾಸಣೆಗೆ ನಿಂತಿರ್ತಾರೆ. ಪೊಲೀಸರು ಇರುವುದನ್ನು ನೋಡಿದಂಥ ಡೇವಿಡ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲೋ ಬೇರೆ ಕಡೆಗೆ ನುಗ್ಗುವಂಥ ಪ್ರಯತ್ನ ಮಾಡಿ ನಿಲ್ಲಿಸ್ಕೊಳ್ತಾರೆ. ಇದನ್ನು ಗಮನಿಸಿದಂಥ ಪೊಲೀಸರು ನೇರವಾಗಿ ಬಂದು ತಪಾಸಣೆ ಮಾಡ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಮದ್ಯಪಾನ ಮಾಡಿರ್ತಾರೆ ಡೇವಿಡ್ ವಾರ್ನರ್ ಅನ್ನುವಂಥದ್ದು. ಹೀಗಾಗಿ ಅವರಿಗೆ ಕೋಳವನ್ನು ತೊಡಿಸಿ ಡೇವಿಡ್ ವಾರ್ನರ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಡೇವಿಡ್ ವಾರ್ನರ್ ಅವರ ಕಾಂಟ್ರವರ್ಸಿಗಳು ಇತ್ತೀಚಿನ ವರ್ಷಗಳಲ್ಲಿ ಒಂದಲ್ಲ ಎರಡಲ್ಲ, ಮತ್ತು ಈ ಥರದ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂಥದ್ದು ಒಂದಲ್ಲ ಅಥವಾ ಕಮ್ಮಿ ಏನಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಬಾರೊಂದರಲ್ಲಿ ಜೋಯ್ ರೂಟ್ ಅನ್ನುವಂಥವರಿಗೆ ಪಂಚ್ ಮಾಡಿರ್ತಾರೆ, ಮತ್ತು 2018ರ ಬಾಲ್ ಟ್ಯಾಂಪರಿಂಗ್ ಸ್ಕ್ಯಾಂಡಲ್ ಇರಬಹುದು, ಮತ್ತು ಅದಾದ ನಂತರದಲ್ಲಿ 1 ವರ್ಷಗಳ ಕಾಲ ಅವರು ಬ್ಯಾನ್ ಆಗಿರ್ತಾರೆ. ಅದಾದಮೇಲೆ PSL ಲೀಗ್ನಲ್ಲಿ ಮೋಹಿನ್ ಅಲಿ ಅವರ ಜೊತೆ ಜಗಳ ಮಾಡ್ಕೊಳ್ತಾರೆ. ಅದಾದಮೇಲೆ PSL ಅನ್ನು ತೊರೆದಿರ್ತಾರೆ, ಆಸ್ಟ್ರೇಲಿಯಾಲಿ ಇರ್ತಾರೆ. ಈ ಥರ ಮತ್ತು ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಜರ್ನಲಿಸ್ಟ್ಗಳನ್ನು ಅಬ್ಯೂಸಿವ್ ವರ್ಡ್ಸಿಂದ ಹೀಯಾಳಿಸಿರ್ತಾರೆ, ಅವಾಚ್ಯ ಶಬ್ದಗಳಿಂದ ಬೈದಿರ್ತಾರೆ. ಹೀಗೆ ಈ ಡೇವಿಡ್ ವಾರ್ನರ್ ಅವರ ಕಾಂಟ್ರವರ್ಸಿ ಪಟ್ಟಿ ಏನಿದೆ, ಇದು ಉದ್ದಕ್ಕೂ ಇರುವಂಥದ್ದೇ ಕಳೆದ ವರ್ಷಗಳಿಂದ. ಏನೋ ಸ್ವಲ್ಪ ಸರಿಯಾಗಿದ್ದರೂ ಸುಮ್ಮನಿದ್ದಾರೆ ಅಂದ್ಕೊಳ್ಳೋಷ್ಟರಲ್ಲೇ ಏನೋ ಪಾಪ ಕುಡಿದಿದ್ರು, ತೆಪ್ಪಗೆ ಮನೇಲಿರೋದು ಬಿಟ್ಟುಬಿಟ್ಟು ಎಲ್ಲೋ ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ, ಪೊಲೀಸರ ಕೈಲಿ ಸಿಕ್ಕಾಕೊಂಡಿದ್ದಾರೆ, ಈಗ ಪೊಲೀಸರ ಅತಿಥಿ ಆಗಿದ್ದಾರೆ. ಒಟ್ಟಾರೆ ಯಾಕೆ ಹೀಗೆಲ್ಲ ಮಾಡ್ತಾ ಇರೋದು? ಸೋ ಕಾಲ್ಡ್ ಇಷ್ಟೆಲ್ಲ ಒಳ್ಳೆ ಸ್ಪೋರ್ಟ್ಸ್ ಮೆನ್ಗಳು ಒಂದು ಅರ್ಥದಲ್ಲಿ ಒಳ್ಳೆಯ ಜೀವನವನ್ನು ನಡೆಸಬೇಕು, ಬಟ್ ವೈಯಕ್ತಿಕ ಮತ್ತು ಪ್ರೊಫೆಷನ್ ಎಲ್ಲವನ್ನೂ ಒಂದು ಮಾಡಿಕೊಂಡು ಈ ಥರ ಪಬ್ಲಿಕ್ ಡೊಮೇನಲ್ಲಿ ಹೆಸರನ್ನು ಹಾಳು ಮಾಡ್ಕೊಳ್ಳುವಂಥ ಕೆಲಸ ಅಷ್ಟು ಸರಿಯಲ್ಲ ಅಂತ ಕಾಣುತ್ತೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.